ನಿಮ್ಮ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಾನು ಹೇಳೋದೇನೆಂದರೆ, ಲೋನು ಬೇಕು ಅಂದರೆ ಸ್ಯಾಲ್ರಿಡ್ ಅಕೌಂಟ್ ಇದ್ದರೆ ಅವ್ರಿಗೆ ಮಾಡಲೇ ಬೇಕಾಗಿಲ್ಲ. ಸ್ಯಾಲ್ರಿ ಅಕೌಂಟ್ ಇದ್ದರೆ ಖಂಡಿತ ಯಾವುದೋ ಲೋನ್ ನಾನು ಮಾಡೇ ಕೊಡ್ತೀನಿ ಅವ್ರಿಗೆ. ಸ್ಯಾಲ್ರಿ ಅಕೌಂಟ್ ಇರಬೇಕು, ಅವ್ರಿಗೆ ಸಿವಿಲ್ ಚೆನ್ನಾಗಿರಬೇಕು. ಇಲ್ಲ ಬಿಸ್ನೆಸ್ ಮಾಡ್ತೀವಿ ಆ ಥರ ಇದ್ದರೆ ಅವ್ರಿಗೆ 2010 ಅಬೌವ್ ನಿಮಗೆ ಲೋನ್ ಆಗುತ್ತೆ. ಸರ್ ಇವಾಗ ಸರೌಂಡಿಂಗ್ ಕೊಡ್ತೀರಾ ಔಟ್ ಆಫ್? ಸರ್ ಸ್ಯಾಲ್ರಿ ಅಕೌಂಟ್ ಇದ್ದರೆ ಆಲ್ ಇಂಡಿಯಾ ಕೂಡ ಸರ್. ಸ್ಯಾಲ್ರಿ ಅಕೌಂಟ್ ಇದ್ದರೆ ಆಲ್ ಇಂಡಿಯಾದಲ್ಲಿ ಮಾಡ್ಕೊಡೋಣ. ನೀವು ಅವ್ರಿಗೆ ಬಿಸ್ನೆಸ್ಸಲ್ಲಿ ಇದ್ರೆ ಬಾದ್ರೆ ನಿಮಗೆ ಕರ್ನಾಟಕ ಬೇಕಂದ್ರೆ ಮಾಡ್ಕೊಡೋಣ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 2008 ಮಾಡಲ್ ಚೌಲೆಟ್ ಆಪ್ರಾಗೆ ಬರೀ 1,05,000 ಕೊಡ್ತೀವಿ ಸರ್. 1,05,000. 1,05,000 ಫೈನಲ್. 8 ಮಾಡಲ್ ಆಪ್ಟ್ರಾ ಹುಡುಕಿದ್ರೆ ಸಿಗಲ್ಲ ನಿಮಗೆ ಆಲ್ಮೋಸ್ಟ್. ಸೊ ಅದಕ್ಕೆ ಇದು ಹೋಲ್ಸೇಲ್ ಪಾಯಿಂಟ್ ಅನ್ನೋದು. ಹ್ಞೂ ಸರ್, ಹೋಲ್ಸೇಲಲ್ಲಿ ಕೊಟ್ಬಿಡ್ತೀವಿ ನಾವು, ಏನೂ ಮಾಡೋದಿಲ್ಲ ಜಾಸ್ತಿ. ಸರ್ ಡೀಲರ್ಗಳೇ ನಿಮ್ಮ ಹತ್ರ ತಗೊಂಡೋಯ್ತು? ಹೌದು ಸರ್, ಸುಮಾರು ಡೀಲರ್ಗೆ ಕೊಡ್ತಾ ಇದ್ವಿ. ಕಸ್ಟಮರ್ಗೆ ಕೊಡೋಣ, ನಮ್ಮ ಕಸ್ಟಮರ್ಸ್ಗೆ ವ್ಯೂವರ್ಸ್ಗೆ ನಾವು ಎಷ್ಟು ಕಡಿಮೆಗೆ ಆಗೋದು ಅಷ್ಟು ಕಡಿಮೆದಲ್ಲಿ ಕೊಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಖಂಡಿತ ನಮ್ಮ ಚಾನಲ್ ನೋಡಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್. ನಿಮ್ಮ ಕರ್ನಾಟಕ ಕಾರ್ಸ್ಗೆ ಏನದು ಯೂಟ್ಯೂಬ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ನಮ್ಮ ಗಾಡಿಗಳು ಬರುತ್ತೆ ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಈ ಗಾಡಿ ಪ್ರೈಸ್ ಬರೀ 3,40,000ಗೆ ಕೊಟ್ಬಿಡ್ತೀವಿ ಸರ್. ಸರ್ ಏನು ಹೇಳಿ ಸರ್? 3,40,000 ಒಂದು ಇನೋವಾ ಕೊಡೋಣ ಸರ್. 3,40,000ಗೆ ನಿಮಗೆ ಈ ಇನೋವಾ ಬರ್ತೈತೆ. ಫ್ರೆಶ್ FC ಇದೆ ಗಾಡಿಗೆ. ಕ್ವಿಡ್ನು ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಇದೆ ಸರ್. ಸುಮಾರು ಕಸ್ಟಮರ್ ಯಾಕಂದ್ರೆ ಲೇಟೆಸ್ಟ್ ಮಾಡಲ್ ಲೋ ಬಜೆಟಲ್ಲಿ ಅರೆ ಗಾಡಿ ಯಾವುದು ಬರಲ್ಲ ನಿಮಗೆ. 800 ಆಲ್ಟೋ ತಗೊಳ್ಳೋ ಬಂದು ಇದು ತಗೋ ಖಂಡಿತ ತಗೋಬೋದು. 800 ಆಲ್ಟೋ ತಗೊಳ್ಳೋರು ನಿಮಗೆ ಲೇಟೆಸ್ಟ್ ಮಾಡಲೇ ಸಿಗುತ್ತೆ ಆ ಪ್ರೈಸ್ಗೆ. ಸರ್ ನನ್ನ ಹತ್ರ ಲೇಟೆಸ್ಟ್ ಮಾಡಲ್ಲು 4-5 ಗಾಡಿ ಇದೆ ಲೋ ಬಜೆಟಲ್ಲಿ. ಇದು 2016 ಮಾಡಲ್ RXT ಬರೀ 2,90,000ಗೆ ಇದೆ ಸರ್. 2,90,000ಗೆ ಫೈನಲ್. 16 ಮಾಡಲ್ ಕ್ವಿಡ್ RXT ಕೊಡ್ತೀನಿ ಸರ್. ಡೀಸೆಲ್ ಇಂಜಿನ್ ಬೇಕಂದ್ರೆ ತಗೋಬೋದು ಸರ್. ಈ ಗಾಡಿ ಯಾರು ತಗೊಂತಾರೆ ಅವರು ನಿಜ ಲಕ್ಕಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. 290 ಸರ್ ಅಷ್ಟೇ. ರೇರ್ ಪೀಸ್ ಸಿಗಲ್ಲ ಆಲ್ಮೋಸ್ಟ್. ಸರ್ 2012ಗೆ 290 ಫೈನಲ್ ಮಾಡಿ ಕೊಡ್ತೀವಿ ಸರ್. ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ? 2,90,000. 2012 ಮಾಡಲ್ ಡೀಸೆಲ್ ಸೆಡನ್ ವೆಹಿಕಲ್. ಸರ್ i10 ಶೋರೂಮ್ ಕಂಡೀಷನ್ ಥರ ಇರೋ ಒಂದು i10 2008 ಮಾಡಲ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಮಾಡಲ್. ನಿಮಗೆ ಮ್ಯಾಗ್ನಾ ಆಪ್ಷನಲ್. ಇದು ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ರಿಯರ್ ವೈಫರ್, ಡಿಫಾಗರ್ ಎಲ್ಲ ಇದೆ. ಕಸ್ಟಮರು ಬ್ರಿಸ್ಟೋನ್ ಹೊಸ ಟೈರ್ ಹಾಕಿದ್ದಾರೆ ಸರ್. ಬ್ರಿಸ್ಟೋನ್ ಬ್ರ್ಯಾಂಡ್ ನ್ಯೂ ಟೈರು, ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು. 2,35,000ಗೆ ಶೋರೂಮ್ ಕಂಡೀಷನ್ ಇರೋ ಒಂದು i10 ಕೊಡ್ತೀನಿ ಸರ್. 2,35,000. ಹೌದು ಸರ್. 40,000 35,000 ಕೊಟ್ಟು ಮಾಡಿಸಿದ್ದಾರೆ ಸರ್. ಟೈರು ಅದಲ್ಲ, ಬ್ರಿಸ್ಟೋನ್ ಟೈರ್ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ಈ ಪ್ರೈಸ್ಗೆ ಎಲ್ಲೂ ಸಿಗೋದೇ ಇಲ್ಲ ನಿಮಗೆ. ಹೌದು ಸರ್. 2,45,000ಗೆ ಕೊಡ್ತೀವಿ ಸರ್. 2,45,000 ಫೈನಲ್. 15 ಮಾಡಲ್ 2,45,000ಗೆ ಕೊಡ್ತೀನಿ ವಿತ್ ಫ್ರೀ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಸೊ ಈ ಪ್ರೈಸ್ಗೆ ಹುಡುಕಿದ್ರು ಸಿಗಲ್ಲ ಆಲ್ಮೋಸ್ಟ್. ಸರ್ ಇವತ್ತು ಸ್ಯಾಂಟ್ರೋ 2010 ಎಷ್ಟಿದೆ ಸರ್ ಬಜಾರಲ್ಲಿ? 2.5, 225, 240 ಮಾಡ್ತಾರೆ. ಆ ಪ್ರೈಸಲ್ಲಿ ನಾವು ಮಾಡಲ್ ಗಾಡಿ ಇಯಾನ್ ಗಾಡಿ ಕೊಡೋಣ. 245ಗೆ ಕೊಡೋಣ. ಲೇಟೆಸ್ಟ್ ಮಾಡಲ್. ಹೌದು ಸರ್. ಈ ವೆಹಿಕಲ್ ಪ್ರೈಸು 145ಗೆ ಫೈನಲ್ ಆಗುತ್ತೆ ಸರ್. 145 ಫೈನಲ್. ಹೌದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಸರ್. 245 ಸರ್. 2014 ಮಾಡಲ್ ಇಯಾನ್ ಇದೆ, 2015 ಮಾಡಲ್ ಇಯಾನ್ ಇದೆ. 2 ಇಯಾನ್ ಇದೆ ಸರ್. ಎರಡೂ ತುಂಬ ಚೆನ್ನಾಗಿದೆ. ಬ್ಲೂ ಕಲರ್ ಅಂತೂ ಶೋರೂಮ್ ಹಿಸ್ಟ್ರಿ 38,000 39,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಸರ್ ಓಡಿರೋದು. ಇದು ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಅದು ಕೂಡ ಆಟೋಮೆಟಿಕ್. ಹೌದು ಸರ್. ಏನು ಹೇಳಿದ್ದು ಪ್ರೈಸ್? 1,75,000ಗೆ ಆಟೋಮೆಟಿಕ್ ಸಡನ್ ವೆಹಿಕಲ್ ಹೋಂಡಾ ಸಿಟಿ ಕೊಡೋಣ ಸರ್. ಈ ವೆಹಿಕಲ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 4,35,000 ಹೇಳ್ತಾ ಇದ್ದೀನಿ ಸರ್. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡೋಣ, ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡೋಣ. ಹೇಳೋ ಪ್ರೈಸಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಹೆಚ್ಚು ಕಡಿಮೆ ಮಾಡಿ ಖಂಡಿತ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಕಡಿಮೆಗೆ ನಮ್ಮ ವ್ಯೂವರ್ಸ್ಗೆ ಸರ್. ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಹೇಳ್ತಾ ಇರೋದು ಫೈನಲ್ ಪ್ರೈಸು. ಅದರಲ್ಲಿ ಒಂದು 5,000 ಏನೋ ಹೆಚ್ಚು ಕಡಿಮೆ ಮಾಡಿ ಖಂಡಿತ ಕೊಡೋಣ, ಮಾಡೋಣ ಸರ್. ಇದು ವಿಸ್ಟಾ ಬಂದು 2009 ಮಾಡಲ್ಲು ಪೆಟ್ರೋಲ್ ಇಂಜಿನ್ ಓಡಿರೋದು ಬರೀ 38,000 ಕಿಲೋಮೀಟರ್. ಜಿನಿನ್ ಶೋರೂಮ್ ಟ್ರ್ಯಾಕ್ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಬೇಕಂದ್ರೆ ಟಾಟಾ ಶೋರೂಮ್ಗೆ ಹೋಗಿ ಚೆಕ್ ಮಾಡ್ಕೊಂಡು ತಗೋಬಿಡಿ ಸರ್. 1,65,000ಗೆ ಕೊಟ್ಬಿಡೋಣ ಸರ್. ತುಂಬ ಚೆನ್ನಾಗಿದೆ ಸರ್ ಗಾಡಿ. 11 ಮಾಡಲ್ಲು ನಿಮಗೆ 1,70,000ಗೆ 2011 ಮಾಡಲ್ ಇಂಡಿಗೋ CS ಡೀಸೆಲ್ ಗಾಡಿ ಕೊಡೋಣ ಸರ್. ಚೆನ್ನಾಗಿದೆ. 8 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 75,000 ಓಡಿದೆ ಸರ್. ನಮ್ಮ ಹತ್ರ 7-8 ಸ್ವಿಫ್ಟ್ ಡಿಸೈರ್ಗಳಿದೆ ಸರ್, ಪೆಟ್ರೋಲ್ ಗಾಡಿಗಳೇ. ಸೆಟ್ಟಿಂಗ್ ಒಂದು ಸ್ವಲ್ಪ ಮಾಡ್ಕೋಬೇಕು. ನಮ್ಮ ಪೈಂಟ್ರು ಸಿಕ್ಕಾಬಿಟ್ಟೆ ಹೌದು, ನಮ್ಮ ಪೈಂಟ್ರುಗಳು ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೆ ಇದು ಮಾಡೋಕ್ಕಾಗಿಲ್ಲ. ಇದು ಸ್ವಲ್ಪ ಫುಲ್ ಗಾಡಿ ಪೈಂಟ್ ಶೇಡ್ ಆಗಿದೆ. ಬೇಕು ಅಂದರೆ ನಾವು ಮಾಡಿಕೊಡ್ತೀವಿ. ಆ್ಯಸ್ ಇಟ್ ಈಸ್ ಬೇಕು ಅಂದರೆ ಬರೀ 1,45,000ಗೆ ಕೊಟ್ಬಿಡ್ತೀನಿ ಸರ್. 2,55,000ಗೆ 2009 ಮಾಡಲ್ ಸ್ವಿಫ್ಟ್ ಡಿಸೈರ್ VXI ಪೆಟ್ರೋಲ್ ಇಂಜಿನ್ ಕೊಡ್ತೀವಿ ಸರ್. ಹೌದು ವಿತ್ ಸರ್. 2008 ಮಾಡಲ್ ಸೆಡನ್ ವೆಹಿಕಲ್ ಚವ್ಲೆಟ್ ಆವಿಯೋ ಟಾಪ್ ಎಂಡ್ ಮಾಡಲ್ ನಿಮಗೆ 1,45,000ಗೆ ಆಗುತ್ತೆ ಸರ್. 1,45,000ಗೆ ಫೈನಲ್. ಹೌದು. ವಿಡಿಯೋದಲ್ಲಿ ಹಾಕೋದು ಪ್ರತಿಯೊಂದು ಗಾಡಿ ನೀವು ಬಂದು ಮೆಕ್ಯಾನಿಕ್ಗೆ ಕರ್ಕೊಂಡು ಬಂದುಬಿಟ್ಟು ಚೆಕ್ ಮಾಡ್ಕೊಂಡು ತೊಗೊಂಡೋಗಿ ಸರ್. ನೋ ಇಶ್ಯೂ.
15 ಮಾಡಲ್ ಏನಿದೆ 2 ಇಯಾನ್ ಇದೆ ಸರ್. ಎರಡೂ ತುಂಬ ಚೆನ್ನಾಗಿದೆ. ಬ್ಲೂ ಕಲರ್ ಅಂತೂ ಶೋರೂಮ್ ಮಿಸ್ಟ್ರಿ 38,000 39,000 ಕಿಲೋಮೀಟರ್ ಶೋರೂಮ್ ಮಿಸ್ಟ್ರಿ ಸರ್ ಓಡಿರೋದು. ಇದು ತುಂಬಾ ಚೆನ್ನಾಗಿದೆ. 245 ಫೈನಲ್ ಮಾಡಿ ಕೊಡೋಣ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್, ವಿತ್ ಫ್ರೀ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಸೊ ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿಯಲ್ಲಿ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನು, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಅದು ಕೂಡ ಆಟೋಮೆಟಿಕ್. ಹೌದು ಸರ್ ಏನು ಹೇಳಿದ್ದು ಪ್ರೈಸು? 1,75,000ಗೆ ಆಟೋಮೆಟಿಕ್ ಸಡನ್ ವೆಹಿಕಲ್ ಹೋಂಡಾ ಸಿಟಿ ಕೊಡೋಣ ಸರ್. ಹೌದು, CNG ಪ್ಲಸ್ ಪೆಟ್ರೋಲ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿ 4,35,000ಗೆ CNG 2012 ಮಾಡಲ್ ಡಿಸೈರ್ ಕೊಡ್ತೀನಿ ಸರ್. ನ್ಯೂ ಶೇಪ್. ಸರ್ ಕಾಂಪ್ರಿಹೆನ್ಸಿವ್ ಇದೆಯಾ? ಹಾಂ, ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಓಕೆ ಸರ್. ಹೊಸ ಟೈರ್ ಎಲ್ಲ ಇದೆ ಸರ್, ಗಾಡಿ ಒರಿಜಿನಲ್ ಇದೆ. ನಾನು ಹೇಳೋದೇನೆಂದರೆ ಸರ್, ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇರುತ್ತೆ ಸರ್, ನಾವು ಅದು ಏನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಸರ್. ಹೆಂಗಿದೆ ಹಂಗೆ ಒರಿಜಿನಾಲಿಟಿ ಮಾರ್ತೀವಿ ಸರ್. ಏನೋ ಮಾಡಿ ಕೊಡಿ ಅಂದರೆ ಕಸ್ಟಮರು ಖಂಡಿತ ಅವ್ರಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅಷ್ಟು ಮಾಡಿಕೊಡ್ತೀವಿ ಸರ್. ಏನು ಹೇಳಿದ್ದು ಪ್ರೈಸು? 1,70,000 ಹೇಳ್ತಾ ಇದ್ದೀನಿ. 1,65,000ಗೆ ಫೈನಲ್ ಮಾಡಿ ಕೊಡೋಣ ಸರ್. ಜಸ್ಟ್ ನಿಮಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸು, ಡಿಫಾಗರು, ರಿಯರ್ ವೈಫರ್ ಎಲ್ಲ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 4,40,000 ಆಗುತ್ತೆ ಸರ್. 4,40,000ಗೆ ಫೈನಲ್ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಇದು VXI ವೇರಿಯಂಟು. ಇದನ್ನು VXI ತುಂಬ ಚೆನ್ನಾಗಿದೆ. 8 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 75,000 ಓಡಿದೆ ಸರ್. ನಮ್ಮ ಹತ್ರ 7-8 ಸ್ವಿಫ್ಟ್ ಡಿಸೈರ್ಗಳಿದೆ ಸರ್, ಪೆಟ್ರೋಲ್ ಗಾಡಿಗಳೇ ಬೇಕು ಅಂದರೆ ಬಂದು. ಡಿಸೈರ್ಗಳು ಹುಡುಕೋರಿಗೆ ಈ ವಿಡಿಯೋ ಬಂದ್ಬಿಟ್ಟು ಹಬ್ಬ. ಪೆಟ್ರೋಲ್ ಗಾಡಿಗಳು ಸ್ವಿಫ್ಟ್ ಡಿಸೈರ್ ಬೇಕು ಅಂದರೆ ನಮ್ಮ ಹತ್ರ 7-8 ಗಾಡಿ ಇದೆ. ಯಾರನ್ನ ಕಸ್ಟಮರ್ ಬೇಕು ಅಂದರೆ ರಿಕ್ವೈರ್ಡ್ ಇದ್ದರೆ ಬನ್ನಿ, ನಮ್ಮ MS ಕಾರ್ಸ್ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾವು ಕೊಡ್ತೀವಿ ಸರ್. ಸೊ ಎಂಟೈರ್ ವಿಡಿಯೋ ಎಲ್ಲ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 2,60,000ಗೆ ಕೊಡೋಣ. 2,60,000 ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡೋಣ. ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಾ? ಓಕೆ ಸರ್. ಪೆಟ್ರೋಲ್ 70,000 ಓಡಿರೋ ಗಾಡಿ 290 ಕೊಡ್ತೀನಿ. ಇದು ಲೇಟೆಸ್ಟ್ ಇಂಜಿನ್ ಬರುತ್ತೆ ನಿಮಗೆ, K ಸೀರೀಸ್ ಇಂಜಿನ್ ಅಂತ ಬರುತ್ತೆ. ಇದಕ್ಕೆ 9 ಮಾಡಲ್ ತನಕ ನಿಮಗೆ 7, 8, 9ಗೆ ಒಂದು ಇಂಜಿನ್ ಬರುತ್ತೆ ಸರ್. 10 ಮೇಲೆ ಒಂದು ಇಂಜಿನ್ ಬರುತ್ತೆ ನಿಮಗೆ, K ಸೀರೀಸ್ ಲೇಟೆಸ್ಟ್ ಇಂಜಿನ್. ತುಂಬ ಚೆನ್ನಾಗಿದೆ ಸರ್. ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನಿಲ್ಲ, ತುಂಬ ಚೆನ್ನಾಗಿದೆ ಗಾಡಿ, ಆರಾಮಾಗಿ ತೊಗೋಬೋದು ಸರ್. ಸರ್ ಇದು ವಿತ್ K ನಂಬರ್ ಮಾಡ್ಕೊಡ್ತೀರಾ? ಸರ್ ವಿತ್ K ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಡ್ತೀವಿ. ಓಕೆ, ಏನು ಹೇಳಿದ್ದು ಪ್ರೈಸು? 2,90,000, 290. ಓಕೆ ಸರ್ ಸಿಕ್ಕಾಪಟ್ಟೆ ಫೋನ್ಸು. ಅದು ನಮ್ಮ ವಿಡಿಯೋದಲ್ಲಿ ಯಾವಾಗಲೂ ಒಂದು ಸಿವಿಕ್ ಆಗ್ತಾ ತಕ್ಷಣ 2-3 ದಿವಸಕ್ಕೆ ಸೇಲ್ ಆಗಿಬಿಡುತ್ತೆ ಸರ್. ಸಿವಿಕು ಸಿಕ್ಕಾಪಟ್ಟೆ ಡಿಮ್ಯಾಂಡು. ಅದು ನಾವು ಸರ್ ಜಾಸ್ತಿ ನಾವಂತೂ ಮಾರ್ಜಿನ್ ತೊಗೊಳ್ಳಲ್ಲ ಸರ್, ಎಷ್ಟು ಬರುತ್ತೆ ಅಷ್ಟು. ನಮ್ಗೇನು ಗೊತ್ತಾ, ನಮ್ಮ ಕಸ್ಟಮರ್ ನಮ್ಮ ವ್ಯೂವರ್ಸು ಖುಷಿಯಾಗಿರಬೇಕು. ಎಲ್ಲ ಮನೆ ಹತ್ರ ಒಂದು ಗಾಡಿ ಇರಬೇಕು ಸರ್. ಬನ್ನಿ ಆರಾಮಾಗಿ ನೋಡೋಣ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು? ಸರ್ 2,45,000 ಫ್ರೆಶ್ FC ಮಾಡಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಓಕೆ, ಸೊ ಆರಾಮಾಗಿ ತೊಗೊಂಡ್ಬಿಡ್ಬೋದು, ಒಂದೇ ಸಲ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಏನು ತೊಂದರೆನೇ ಇರಲ್ಲ. ಸರ್ ಹೇಳಿ ಸರ್, ಇದು ಡೆಟ್ಸನ್. ಸರ್ ಡೆಟ್ಸನ್ ಇದನ್ನು 2014 ಮಾಡಲ್. ಇದು ನಿಮಗೆ ಫೀಚರ್ಸ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ, ನೀಟ್ ಕಂಡೀಷನಲ್ಲಿದೆ. ಈ ಗಾಡಿ ಪ್ರೈಸನ್ನು 240 ಸರ್. 240 ಫೈನಲ್. 14 ಮಾಡಲ್ 240. ಎಷ್ಟು ರನ್ ಆಗಿದೆ ಸರ್? 65,000 55,000 ಓಡಿದೆ ಅಷ್ಟೇ. ಇದು ತುಂಬ ಕಡಿಮೆ ಓಡಿದೆ, ಒಳ್ಳೆ ಗಾಡಿ ಇದು ಮಾತ್ರ. ಹೌದು ಸರ್ ಈ ಗಾಡಿಗೆ ಏನಾರ ಒಂದು ಫೈನಲ್ ಪ್ರೈಸ್ ಸರ್? ಫೈನಲ್ 230 ಕೊಟ್ಬಿಡೋಣ ಸರ್. ಫೈನಲ್ 230. ಹಾಂ, ಇನ್ನೊಂದು 5,000 ಕಡಿಮೆ ಸರ್, 225 ಕೊಡೋಣ ಸರ್. 225. ಸ್ಯಾಂಟ್ರೋಸ್ ಜಿಂಕ್ ನಿಮಗೆ ಲೇಟೆಸ್ಟ್ ಮಾಡಲ್. ಇದು ನಿಮಗೆ ಸೆಕೆಂಡ್ ಓನರ್ ಆಗಿದೆ. ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ನಿಮಗೆ 2,10,000ಗೆ ಆಗುತ್ತೆ ಸರ್. ಇದು 2011 ಮಾಡಲ್ ಸ್ಯಾಂಟ್ರೋಸ್ ಜಿಂಕ್ 210ಗೆ ಆಗುತ್ತೆ. ಇವತ್ತು 8-9 ಮಾಡಲ್ 2,220ಗೆ ಮಾರ್ತಾ ಇದ್ದಾರೆ ಸರ್. 2011 ನಾವು 210 ನಮ್ಮ ವೀಕ್ಷಕರಿಗೆ, ನಮ್ಮ ವ್ಯೂವರ್ಸ್ಗೆ ಕೊಡೋಣ ಸರ್. ಸ್ಪಾರ್ಕ್ ಇದು 48,000 ಶೋರೂಮ್ ರೆಕಾರ್ಡ್ ಓಡಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ನಿಮಗೆ ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಲೋ ಬಜೆಟಲ್ಲಿ ಇದನ್ನು ಲೇಟೆಸ್ಟ್ ಮಾಡಲ್ 10 ಮಾಡಲ್ ನಿಮಗೆ 1,45,000ಗೆ ಕೊಡ್ತೀನಿ ಸರ್. 1 ಲ್ಯಾಕಲ್ಲಿ ಪವರ್ ವಿಂಡೋ ಬರುತ್ತಲ್ಲ ಸರ್? ಇಲ್ಲ, ಆಲ್ಟೋ LXಗೆ AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್, ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್? 190 ಕೊಡ್ತೀನಿ. 190 ಫೈನಲ್. 2008 ಮಾಡಲು, ಗ್ರೇ ಕಲರು, ಸ್ವಲ್ಪ ಓನರ್ ಜಾಸ್ತಿ ಆಗಿದೆ ಸರ್. ನಿಮಗೆ ಓನರಿಂದ ಏನು ಪ್ರಯೋಜನ ಇಲ್ಲ, ಕಂಡೀಷನ್ ಚೆನ್ನಾಗಿರಬೇಕು. 2008 ಮಾಡಲ್ ಹೋಂಡಾ ಸಿಟಿ ಎಷ್ಟಿಗೆ ಕೊಡ್ತೀನಿ ಗೊತ್ತಾ ನಿಮಗೆ? 1,45,000ಗೆ ಕೊಡ್ತೀನಿ. ಟಾಪ್ ಎಂಡ್ ಮಾಡಲ್. ಟಾಪ್ ಎಂಡ್ ಗಾಡಿ 1,45,000ಗೆ ಫೈನಲ್ ಮಾಡಿ ಕೊಡ್ತಾರೆ, ಹುಡುಕಿದ್ರು ಸಿಗಲ್ಲ. ಇವರು ನಮ್ಮ ಕಸ್ಟಮರ್ ಈಗ ಜಸ್ಟ್ 800 ಬಂದು ತಗೊಂಡ್ರು ಸರ್. ಓಕೆ ಓಕೆ. ಹಾಂ, 55,000 ಕಿಲೋಮೀಟರ್ ಓಡಿದೆ. ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. 2,55,000ಗೆ 2009 ಮಾಡಲ್ ಸ್ವಿಫ್ಟ್ ಡಿಸೈರ್ VXI ಪೆಟ್ರೋಲ್ ಇಂಜಿನ್ ಕೊಡ್ತೀವಿ ಸರ್. ಫೈನಲ್ ಮಾಡಿ ಕೊಡ್ತೀರಾ? ಹೌದು, ವಿತ್ ಇಂಜಿನ್ ಕಂಡೀಷನ್ ಆಗಲಿ, ಟೈರ್ ಕಂಡೀಷನರ್ ಎಲ್ಲ ಚೆನ್ನಾಗಿದೆ. FC ರನ್ನಿಂಗ್ ಇದೆ ಸರ್, ತುಂಬ ಚೆನ್ನಾಗಿದೆ. ಬನ್ನಿ 38,000ಗೆ ಫೈನಲ್ ಮಾಡಿ ಕೊಟ್ಬಿಡೋಣ. ಆಲ್ಮೋಸ್ಟ್ ಇದು ಆಂಟಿಕ್ ಪೀಸ್ ಅನ್ನು ತಗೊಂಡು ಇಟ್ಕೊಂಡ್ಬಿಡ್ಬೋದು ಕಾರ್ ಲವರ್ಸ್. ಗಾಡಿ ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 75,000 80,000 ಓಡಿದೆ.
ಇದ್ರ ಪ್ರೈಸ್ ಬಂದರೆ ನಿಮಗೆ 68,000ಗೆ ಫೈನಲ್ ಮಾಡಿಕೊಡ್ತೀವಿ. 68,000ಗೆ ಫೈನಲ್. ಹೌದು ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ವಿತ್ ಟ್ರಾನ್ಸ್ಫರ್ ನಮ್ಮ ಕಸ್ಟಮರ್ಗೆ 2,90,000ಗೆ 2010 ಮಾಡೋ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಸರ್. ಬನ್ನಿ ಮುಂದೆ ಬನ್ನಿ ಗಾಡಿಗಳು ನೋಡಿ. ಈ ಸ್ವಿಫ್ಟ್ಗೆ 2,80,000ಗೆ ಮಾಡಿಕೊಟ್ಬಿಡೋಣ ಸರ್. ಮಾಡಿ ಕೊಟ್ಬಿಡೋಣ. 2010 ಕೆ ಸೀರೀಸ್ ಇಂಜಿನ್ ಇದು. ಹೌದು ಸರ್. ಟೈರ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು. ಸೋರಾಗೆ ಕೊಡ್ತೀನಿ ಸರ್. 1,15,000ಗೆ ಫೈನಲ್. ಹೌದು ಟೈರ್ ಕಂಡೀಷನ್ 80% ಟೈರ್ ಇದೆ. ಪೆಟ್ರೋಲ್ ವೆಹಿಕಲ್. ಹೌದು 1,05,000 ಫೈನಲ್. 1,15,000ಗೆ 1,15,000ಕ್ಕೆ ವಿತ್ FC ಇನ್ಶೂರೆನ್ಸು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಪವರ್ ಸ್ಟೇರಿಂಗ್ ಇರಲ್ಲ, ಇದು ಸ್ಟ್ಯಾಂಡರ್ಡ್. ಇದು ಗಾಡಿ ಚೆನ್ನಾಗಿದೆ, ಬೇಸಿಕ್ ಮಾಡಲು ತುಂಬ ಚೆನ್ನಾಗಿದೆ. ಬಂದು ತಗೊಳ್ಳಿ. ಮೈಲೇಜ್ 20 ಬರುತ್ತೆ. ಇದು 135ಗೆ ಕೊಟ್ಬಿಡೋಣ. ಇದನ್ನು ಹಾಕಿದ್ದೀರಿ ನೀವು. ನಾಳೆ ಈಕೋ ಇದು ತುಂಬ ಚೆನ್ನಾಗಿದೆ. ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ಏನಿಲ್ಲ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ನಿಮಗೆ ಶೋರೂಮ್ದೇ ಇದೆ. 2011ದೇ ಇದೆ. ಇದು 11 ಫಸ್ಟ್ ಓನರ್ ವೆಹಿಕಲ್ಲು. ತುಂಬ ಚೆನ್ನಾಗಿದೆ ನೋಡಿ ನೀವೇ, ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಹೌದು ಸರ್. ಈಕೋ ಒಮ್ಮೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ಅದಕ್ಕೆ ಒಂದು ಈಕೋ ಇತ್ತು, ತರಿಸಿದ್ದೀನಿ ಸರ್. ಸ್ವಲ್ಪ ಗಾಡಿ ತುಂಬ ಚೆನ್ನಾಗಿದೆ. ಇದು ನಾನ್ ಆಕ್ಸಿಡೆಂಟ್. ಒಂದು ಬೆಸ್ಟ್ ಪ್ರೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ಬಿಡಿ ಸರ್. 245 ಹೇಳ್ತಾ ಇದ್ದೀನಿ ಸರ್. ಫೈನಲ್ ಪ್ರೈಸು 2,35,000ಗೆ ಕೊಟ್ಬಿಡ್ತೀನಿ ಸರ್. 2 lakh. ಸರ್ ಸ್ಯಾಂಟ್ರೋ ಇದೆಯಾ? ಸ್ಯಾಂಟ್ರೋ ಇದೆ. ಇನ್ನೊಂದು ಸ್ಯಾಂಟ್ರೋ ಇದು ಸ್ಯಾಂಟ್ರೋ ಇದೆಯಪ್ಪ ಇದು. ಓ ಇದು ಸ್ಯಾಂಟ್ರೋ ಈಗಲೂ ಸೇಲ್ ಆಗಿದೆ ಸರ್. ಈ ಸ್ಯಾಂಟ್ರೋ ಇದೆಯಾ ಸರ್? ಹಾಂ ಈ ಸ್ಯಾಂಟ್ರೋ ಇದೆ. ಎಷ್ಟು ರನ್ ಆಗಿದೆ ವೆಹಿಕಲ್? ಇಂಜಿನ್ಗಳು ಏನೂ ಆಗಲ್ಲ ಅಂತ ಕಸ್ಟಮರ್ಸ್ಗೂ ಗೊತ್ತಿರುತ್ತೆ. ಕಿಲೋಮೀಟರ್ ಆರಾಮಾಗಿ ಓಡುತ್ತೆ ಸರ್. ಏನು ಪೆಟ್ರೋಲ್ ಇಂಜಿನ್ ಇದು, ಟಾಪ್ ಎಂಡ್ ಮಾಡಲ್ ಇದು. ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 2006 ಇದು. 1,65,000ಗೆ ಫೈನಲ್ ಮಾಡಿ ಕೊಡ್ತೀನಿ. 1,65,000. ಹೌದು ಸರ್, ಆರಾಮಾಗಿ ತೊಗೋಬೋದು. ಒಂದು ಸ್ಯಾಂಟ್ರೋ ಸ್ವಿಫ್ಟ್ ತೊಗೋಬೇಕಂದ್ರೆ ಅಷ್ಟು ರೇಟ್ ಇದೆ. ಅದರ ಸಡನ್ ವೆಹಿಕಲ್ ಟೊಯೋಟಾ ಕೊರೋಲಾ ತೊಗೋಬೋದು. ಸ್ಯಾಂಟ್ರೋ ಹುಡುಕೋರ್ಗೆ ಇಲ್ಲೊಂದು ಸ್ಯಾಂಟ್ರೋ ಇದೆ ಹೇಳಿ ಸರ್. ಸರ್ ಸ್ಯಾಂಟ್ರೋ ಟಾಪ್ ಎಂಡ್ ಮಾಡಲ್ಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಎಷ್ಟು ಹೇಳಿ ಪ್ರೈಸು? ಸರ್ ಎಷ್ಟು ಸರ್? ಲೋ ಬಜೆಟ್ ತಂದ್ವಿ. 68,000 ಅಷ್ಟೇ ಸರ್. ಸ್ಯಾಂಟ್ರೋ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸ್ವಲ್ಪ ಪೈಂಟ್ ಎಲ್ಲ ಶೇಡ್ ಆಗಿದೆ. ಓಕೆ, ನೋ ಇಶ್ಯೂ. ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು ಸರ್. ಟಾಪ್ ಎಂಡ್ ಆಲ್ಮೋಸ್ಟ್ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಎಲ್ಲೂ ಕೂಡ ಸಿಗಲ್ಲ. ಇವ್ರ ಹತ್ರ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ. ನಾರ್ತ್ ಸೈಡು ಎಲ್ಲ ಇಂದ ಬಂದ್ಬಿಟ್ಟು ಇವ್ರ ಹತ್ರ ಕಾರುಗಳೆಲ್ಲ ತೊಗೊಂಡು ಹೋಗ್ತಾರೆ. ಮೀನ್ಸ್ ಹುಬ್ಳಿ, ಧಾರವಾಡ, ಆ ಕಡೆ ಈ ಕಡೆ ಮೈಸೂರು, ಮಂಡ್ಯ, ಎಷ್ಟೊಂದು ಲಾಂಗ್ ಡಿಸ್ಟೆನ್ಸಿಂದ ಎಲ್ಲ ಬಂದ್ಬಿಟ್ಟು ಕಾರುಗಳೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ.